ನೀ ಒಂದು ನಿಮಿಷ ಇಲ್ಲೇ ನಿಂತ್ಕೋತೀಯಾ? ನಾ ಹೋಗಿ ಪರ್ಮಿಷನ್ದೆಲ್ಲ ಅದ್ರದ್ದು ಮಾತಾಡಿ ಬರ್ತೇನೆ. ಅವರು ಲಂಚ ಕೇಳಕತ್ತಿದ್ರು, ಅಷ್ಟೇ ಯಾಕಂತ ನಮ್ಮ ಮೊನ್ನೆ ಜಗಳ ಮಾಡಿ ಬಂದಿದ್ದೆ. ನೋಡೋಣ, ಅವು ಯಾರೋ ಅವರು ಮೇನ್ ಆಫೀಸರ್ನ ಭೇಟಿ ಆಗಂತ ಹೇಳಿದ್ರು. ಹೋಗೊಂದು 5 ನಿಮಿಷ ನಾ ನೋಡ್ಕೊಂಡ್ ಬಂದ್ಬಿಡ್ತೇನೆ. ಇಲ್ಲೇ ನಿಂತಿರ್ತೀಯಾ? ಹೌದಾ? ಸರಿ, ಆಯಿತು. ಸ್ವಲ್ಪ ಬೇಗ ಬರ್ರಿ. ನಾ ಕಾಯ್ತಿರ್ತೇನೆ. ಇನ್ನೊಂದು ವಿಷಯ ಹೆಂಗೆ ಗೊತ್ತಲ್ಲ, ಏನು ಸುಮಿತ್ರಾ? ನಮ್ಮ ಮನೆಯವರು ಕೆಲಸ ಮಾಡೋದಿಲ್ಲೇ. ಮೇ ಬಿ ಲಂಚ ಕೇಳಾರ ಅಂದ್ರಲ್ಲ, ದೊಡ್ಡ ಆಫೀಸರ್ ಅಂದ್ರಲ್ಲ, ಅದು ಭಾಳ ಮಾಡಿ ನಮ್ಮ ಯಜಮಾನ್ರ ಇರಬೇಕು ಅಂತ ನಂಗೆ ಫೀಲ್. ಯಾಕಂದ್ರೆ ಅವ್ರು ಇಲ್ಲೇ ಕೆಲಸ ಮಾಡೋದು, ಅವರ ಅದಕ್ಕೆಲ್ಲ ಪರ್ಮಿಷನ್ ಕಟ್ಟಡ ಕೊಡೋದು ಅದೆಲ್ಲ ಇವರ ಮಾಡೋದು. ಓ, ಹೌದಾ? ಓಹೋ. ಭಾಳ ವರ್ಷ ಆಯಿತು ನಿನ್ನ ಗಂಡನ ನೋಡಿ. ಬಹುಶಃ ನೋಡಿದ್ರು ನಂಗೆ ಪರಿಚಯ ಆಗಲ್ಲ ಅನ್ಕೋತೀನಿ. ಓಕೆ, ವಾಟ್ ಎವರ್, ನೋಡೋಣ. ಹೋಗಿ ಮಾತಾಡಂತರೂ ಬರ್ತೀನಿ. ಏನು ಅಷ್ಟೊಂದು ಆಸೆ ಒಳ್ಳೇದಲ್ಲಪ್ಪ. ನಾನು ನಮ್ಮ ಹುಡುಗರನ್ನ ಕಳಿಸಿದ್ನಲ್ಲ, ಅದ ನಿಮ್ಮ ಸರ್ಗೆ ಬಂದು ಭೇಟಿ ಆಗನ್ನು, ನಮ್ಮ ಸರ್ನ ಭೇಟಿ ಆಗನ್ನು ಹಿಂಗೆ ಮಾತಾಡ್ಯಾರಂತ. ಅದಕ್ಕೆ ಒಂಚೂರು ಹೋಗಿ ನೋಡ್ಕೊಂಬರ್ತೀನಿ. ಸರಿ. ಅಯ್ಯೋ, ಇದು ಸುಮಿತ್ರ ಅಲ್ಲ? ಸುಮಿತ್ರ ಯಾರದು? ಯಾರೋ ಹುಡುಗನ ಜೊತೆ ನಿಂತ್ಕೊಂಡು ಏನು ಮಾತಾಡಕತ್ತಾಳ ಈಕಿ? ಮಾಡ್ತೀನಿ ತಡೀಕಿಗೆ. ಎಷ್ಟು ಧೈರ್ಯ ಇದ್ರ ಅದು ನಮ್ಮ ಆಫೀಸ್ ಮುಂದೆ ಬಂದು ಯಾವ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿರ್ಬೋದು? ಅಥವಾ ನನ್ನ ನೋಡಕ್ಕೆ ಏನಾರು ಬಂದ್ಲಾ? ಚೀಚಿ, ಅಯ್ಯೋ, ಈ ಅವತಾರದಾಗ ಏನಾರು ಈಗ ನನ್ನ ನೋಡಿದ್ರ? ಬೇಡ ಬೇಡ, ಈ ಕಡೆ ತಿರುಗ್ಬಿಡ್ತೀನಿ. ಮಿಸ್ಟರ್, ಆ ಕಡೆಗೆ ಎಲ್ಲಿ ಹೊಂಟೀರಿ? ಈಚೆ ಕಡೆ ಬರ್ರಿ, ಈಚೆ ಕಡೆ ಐತಿ ವ್ಯಾನ್. ಹಾಂ ಸರ್, ಬನ್ನಿ ಹೋಗೋಣ. ಈ ಕಡೆಗೆ ಐತಲ್ಲ? ಹಾಂ, ಚಲೋ ಆಯ್ತು, ಬರ್ರಿ. ಯಾರೋ ಓಡ್ ಹೋದಂಗಾತ. ದೀಪಕ್, ಈಗ ಯಾರೋ ಒಬ್ರು ಬ್ಲೂ ಕಲರ್ ಟೀ ಶರ್ಟ್ ಹಾಕೊಂಡು ಅವಸರ ಮಾಡಿ ಹೋದಿಲ್ಲ? ಹೌದಿಲ್ಲ? ಹಾಂ ಹೌದು, ಭಾಳ ಅವಸರ ಮಾಡಿ ಹೋದರು. ಪೊಲೀಸರು ಹಿಂದಿದ್ರಲ್ಲ, ಯಾರೋ ಒಬ್ರು ಹೋದರು. ಯಾಕ, ಏನಾಯ್ತು? ಏನಿಲ್ಲ, ನಮ್ಮ ಮನೆಯವ್ರದ್ದು ಒಂದು ಬ್ಲೂ ಕಲರ್ ಟೀ ಶರ್ಟ್ ಐತಿ. ಅವರು ಒಂದೊಂದು ಸರಿ ಶರ್ಟ್ ಬಿಟ್ಟು ಫಾರ್ಮಲ್ ಬಿಟ್ಟು ಟೀ ಶರ್ಟ್ ಹಾಕ್ಕೊಂಡು ಬಂದಿರ್ತಾರೆ. ಅದಕ್ಕೆ ಅವ್ರೇನ ಅಂತ ನೋಡಕ್ಕಂತ ನೋಡಿದೆ, ಕಾಣಲಿಲ್ಲ, ಹೋಗೇ ಬಿಟ್ಟಿದ್ರು. ನೀಲೇ ನಿಂತ್ಕೊಂಡಿರು, ನಾ ಹೋಗಿ ಅದೇನೇನೆಲ್ಲ ಮಾತಾಡ್ಕೊಂಡು ಬರ್ತೀನಿ. ಯಾಕಂದ್ರೆ ನನ್ನ ಆಫೀಸೆಲ್ಲ ಲೇಟ್ ಆಗಿಬಿಡ್ತೈತಿ. ಈ ಥರ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಇದ್ದ ಅಂದ್ರೆ ನಮ್ಮದು ಪ್ರಾಜೆಕ್ಟು ನಾವು ಹೇಳಿ ಟೈಮಿಗೆ, ಅನ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ಚಾಲುವಾಗಲ್ಲ ಸುಮಿತ್ರಾ. ಅದಕ್ಕೆ ನೀಲಿರ್ತೀಯ, 2 ನಿಮಿಷ ಬಂದುಬಿಡ್ತೇನೆ. ಆಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕನ್ನ ಪ್ಲ್ಯಾನ್ ಮಾಡೋಣ. ಶರ್ಟ್ ಹಾಗೆ ಮಾಡಿ ಹೋಗಿ ಬರ್ರಿ. ಇವರೇ ಇರ್ಬೋದೇನೋ. ದೀಪಕ್ ಜೊತೆ ನಿಂತಿರೋದು ನೋಡಿ ಏನಾರ ಇವರು. ಏನೋಪ್ಪ, ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡೋದನ್ನು ತಪ್ಪ, ಉಪಯೋಗಿಲ್ಲ. ಏನೋ ಮಾಡಬೇಕು ಅಂತ ಗುರಿ ಹಿಡ್ಕೊಂಡು ಹೊಂಟೀನಿ, ಅದನ್ನು ಮಾಡೋಣ. ಇವ್ರ ಜೊತೆ ಕೂತ್ಕೊಂಡ್ರೆ ಏನೂ ಕೆಲಸ ಆಗಲ್ಲ. ಸರ್ ಬಿಡಿ ಸರ್, ನೀವು ನಾ ಎಲ್ಲ ಹತ್ತೀನಿ ಜೀಪ. ಸರ್ ನನಗೊಂದು ಒಳ್ಳೆ ಮರ್ಯಾದೆ ಐತೆ ಸರ್, ನನಗೂ ಅದನ್ನೆಲ್ಲ ಹಾಳು ಮಾಡಿಬಿಡಿ ನೀವು. ನಾನು ನಿಮ್ಮ ಆಫೀಸ್ನಾಗ ಕ್ಯಾಮ್ರಾಗಳದಾವಂತ ನಿನ್ನ ಜೊತೆ ಚಂದಾಗ ಅಭಿಷೇಕ ಮಾಡೀನಿ. ಇಲ್ಲ ಅಂದ್ರೆ ನಿನ್ನಂತ ಲಂಚ್ ಕೋರ ಬಾಕಕೋರನ ಜೊತೆಗೆ ಹೆಂಗೆ ಮಾತಾಡಬೇಕು, ಏನು ಮಾಡ್ಬೇಕು ನನಗೆ ಗೊತ್ತೈತಿ. ಹತ್ತ ಸುಳೆ ಮಗನ, ಜಾಸ್ತಿ ಮಾತಾಡ್ಬಿಡ ಜೀಪತ್ತ. ಏನಾಯ್ತು ಸುಮಿತ್ರಾ, ಅಲ್ಲೇಕ್ ನಿಂತ್ಕೊಂಡಿ? ಏನಿಲ್ಲ, ನಮ್ಮ ಮನೆಯವ್ರದ್ದು ಧ್ವನಿ ಕೇಳ್ದಂಗೆ ಕೇಳ್ತು, ಅದಕ್ಕೆ ನೋಡಕ್ಕೆ ಹೋಗಿದ್ದೆ. ನೀನೇನು ಇಷ್ಟಲಗು ಬಂದಲ್ಲ? ಯಾಕ ಇಲ್ಲ ನಾತ ಸರ್? ಹಂಗಂದ್ರೆ ಈಗ ಹೊರಗೆ ಹೋಗಿದ್ದು ನನ್ನ ಗಂಡನ ಪಕ್ಕ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಮೇ ಬಿ ನಿಂಗೆ ಗೊತ್ತಿರಲ್ಲ ಅನ್ಸುತ್ತಾ. ಜಸ್ಟ್ ಈಗ ಕರ್ಕೊಂಡು ಹೋದ್ರಂತ ಪೊಲೀಸರು. ಅದೇನೋ ಲಂಚ ತಗೋಬೇಕಾದಾಗ ಸಿಕ್ಕಾಕೊಂಡ್ರಂತ. ಅಲ್ಲೆಲ್ಲ ಒಳಗೆ ಅದನ್ನ ಮಾತಾಡಕತ್ತಿದ್ರು. ಏನು, ಇವರು ನಮ್ಮ ಮನೆಯವರಂತ ಗೊತ್ತಾಯ್ತಾ ನಿನಗ? ಹೆಸರೇನು ಹೇಳಿದ್ರಿ ಹೇಳು? ಪ್ರತಾಪ್. ಹಾ, ಅದು ನಮ್ಮ ಮನೆಯವರ ಅಂದ್ರ ಪೊಲೀಸರು ನಮ್ಮ ಮನೆಯವ್ರನ್ನೇ ಕರ್ಕೊಂಡು ಹೋದ್ರ. ಜೀಪ್ ಹತ್ತು ಅಂತಂದು ಸುಳೆ ಮಗ ಅಂತ ಬೈದಿದ್ದ ನನ್ನ ಗಂಡಗ. ಆಗ್ಬೇಕಾದ ಹೇಳು. ಶಿಟ್, ಮಾತಾಡ್ಲಬೇಕಾರೆ ನಾ ಪೊಲೀಸ್ ಹತ್ರ? ಬೇಡ, ದಯವಿಟ್ಟು ಬೇಡ. ಒಂದು ಸ್ವಲ್ಪ ಮನುಷ್ಯತ್ವ ಇಲ್ದಂಗೆ ನಡ್ಕೋತಿದ್ರಲ್ಲ, ಆ ಥರ ನಡ್ಕೊಂಡ್ರೆ ಕಾಲ ಕರ್ಮ ಬಿಡಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗಲಿ. ಅವ್ರು ಏನು ಅನ್ಭವಿಸ್ಬೇಕೋ, ಅವ್ರು ಏನು ಡಿಸರ್ವ್ ಮಾಡ್ತಾರೋ ಅದೆಲ್ಲ ಆಗಲೇಬೇಕು. ನಾನು ಹೆಂಗೆ ಅನ್ಭವಿಸಕತ್ತೀನಲ್ಲ, ನಾನು ನನ್ನ ಮಕ್ಕಳು, ಅದನ್ನು ಅವರು ಅನ್ಭವಿಸ್ಲಿ. ಬಿಟ್ಬಿಡು. ಅಷ್ಟು ಒಳ್ಳೆ ಹೆಂಡತಿ ನಾನೇನಲ್ಲ. ಅಯ್ಯೋ ನನ್ನ ಗಂಡಂಗೆ ಪೊಲೀಸಿಗೆ ಕರ್ಕೊಂಡು ಹೊಂಟಾರ ಅಂತ ಕೈಕಾಲಕ್ಕೆ ಬಿದ್ದು ಅಯ್ಯಯ್ಯೋ ಅಂತೇಳಿ ಬಾಯಿ ಬಡ್ಕೊಳ್ಳೋಷ್ಟು ಒಳ್ಳೆ ಹೆಂಡತಿ ನಾನಲ್ಲ. ಅವ್ರು ಏನು ಮಾಡ್ಯಾರ ಅದನ್ನು ಅನುಭವಿಸಿದ್ಮ್ಯಾಗ ನೋಡೋಣ. ನಡಿ ಹೋಗೋಣ. ಈಗ ಮತ್ತೆ ನಮ್ಮದು ಪರ್ಮಿಷನ್ದೆಲ್ಲ ಏನಂತ ಕತಿ? ಅವ್ರಿಗೇನು ಹೇಳಲಿಲ್ಲ, ನೋಡೋಣ, ನಾನೆಲ್ಲ ಹೇಳ್ತೀನಿ, ಸೋಮವಾರ ಬರ್ರಿ ಅಂತೇಳಿ ಕಳಿಸಿದ್ರು. ಸೋಮವಾರ ಬರೋಣ ಅಷ್ಟೇ, ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ನಡಿ.
ಬರೀ ಒಂದು ಶೆಡ್ ಹಾಕದಲ್ಲ, ಒಂದು ಶೆಡ್ ಹಾಕಿ ನಾವು ತಗಡು ಹಾಕೋತೀವಿ ಎಲ್ಲ ಕಡೆ, ಅದಕ್ಕೆಲ್ಲ ಪರ್ಮಿಷನ್ ತಗೋಬೇಕಂದ್ರೆ ಹೆಂಗ? ಇಲ್ಲ, ಅದು ರೂಲ್ಸ್ ಇರ್ತಾವೆ. ನೀನು ಏನೇ ಬಿಸ್ನೆಸ್ ನೀನು ಮಾಡ್ತೀನಿ ಅಂದ್ರೂ ಅದಕ್ಕಂತ ಒಂದು ಕಮರ್ಷಿಯಲ್ ಸ್ಪೇಸ್ ಮಾಡ್ಕೋಬೇಕಾದಾಗ ಪರ್ಮಿಷನ್ ತಗೊಳ್ಳೋದು ಅತ್ಯವಶ್ಯಕವಾಗಿರ್ತೈತಿ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಹೋಗೋಣ. ನಾವು ಎಲ್ಲನೂ ಕೃಷ್ಣ ಲೆಕ್ಕ ರಾಮನ ಲೆಕ್ಕ ಅಂತ ಮಾಡೋಣ. ಎಲ್ಲನೂ ನಾವು ಗೌರ್ಮೆಂಟ್ ಪ್ರಕಾರನ ಹೋಗೋಣ, ನಿಯತ್ತಾಗಿ ಮಾಡೋಣ. ಯಾಕೆ ತಲೆಕಿಸ್ಕೋತಿ? ನಾನು ಅದೀನಲ್ಲ, ನಾ ಎಲ್ಲ ನೋಡ್ಕೋತೀನಿ. ನೀ ಆರಾಮಾಗಿರು ಸುಮಿತ್ರಾ. ಸರಿ, ನೀ ಹೆಂಗೆ ಹೇಳ್ತೀವಿ ಹಂಗೆ. ನಾನು ಮನೆಗೆ ಹೋಗಲ್ಲ, ನೀ ಹೋಗ್ತೀಯಾ? ಯಾಕಂದ್ರೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಅತ್ತಿ ಮಾವಗೆ ಈ ವಿಚಾರ ಹೇಳ್ತೀನಿ. ಬೇಡ ಬೇಡ, ಆಗಲೇ ಇಷ್ಟಕ್ಕೊಂದು ಸಂಜೆ ಆಗೈತಿ. ಈಗ ನೀವು ಊರಿಗೆ ಹೋದ್ರೆ ಏನಿಲ್ಲ ಅಂದರೆ 8:30 9ಕ್ಕೆ ಮುಟ್ತಿದ್ದಿ. ಬೇಡ ಬೇಡ, ಅದೆಲ್ಲ ಬೇಡ. ಬೇಕಾದ್ರೆ ನಾ ಬರಲ್ಲ ಜೊತೆಗೆ, ಕಾರ್ನೇ ಹೋಗೋಣ. ಬೇಡ ಬೇಡ, ಕಾರ್ನಾಗ ಹೋದ್ರೆ ಅತ್ತಿ ಮಾವ ತಪ್ಪು ತಿಳ್ಕೊಬೋದು. ಇಲ್ಲಾಂದ್ರೆ ಬಿಡು, ನಾ ಫೋನ್ ಮಾಡಿ ಅತ್ತಿಯರಿಗೆ ಮಾವರಿಗೆ ಹೇಳ್ತೀನಿ ಎಲ್ಲ. ಫೋನ್ ಮಾಡಿನೂ ಹೇಳ್ಬೋದಲ್ಲ. ಮಲ್ಲಿಗೆ ಹೋಗ್ಬೇಕಂತೇನಿಲ್ಲ, ನೀ ಹೇಳ್ದಾಗ ಹೊತ್ತು ಆಗೈತಿ. ಬೇಡ ಬಿಡು, ನಾ ಎಲ್ಲ ಫೋನ್ ಮಾಡಿ ಹೇಳ್ತೀನಿ. ಸರಿ, ನಾ ಬರಲಾ? ಲೂಸ್ ನೀನು ಇಷ್ಟೊತ್ತು ನೀನು ನಿಲ್ಲಿಸ್ಕೊಂಡಿರೋದು ನಮ್ಮ ಮನೆಗೆ ಬಿಡ್ತೀನಿ ಹೊತ್ತಾಗೈತಿ ಅಂತ ಹೇಳಿ. ನೋಡು, ಮೊದಲು 2 ವೀಲರ್ ತಗೋ. ಗಾಡಿ ಇತ್ತಂದ್ರೆ ಹೆಂಗಾರ ಒಬ್ಬಕ್ಕೆ ಓಡಾಡ್ಬೋದು. ಮನೆಯಿಂದ ಆಫೀಸು, ಆಫೀಸಿಂದ ಮನೆ, ಈ ಥರ ಗೌರ್ಮೆಂಟ್ ಆಫೀಸು ಎಲ್ಲದಕ್ಕೂ ಓಡಾಡ್ಬೋದು. ಮೊದಲು ಒಂದು ತಗೋ. ಅಯ್ಯೋ, ಐತಿ ಕುಮದಕ್ಕಂದು ಗಾಡಿ. ಅದು ಸೆಕೆಂಡ್ ಹ್ಯಾಂಡ್ ಅಲ್ಲ, ಅದು ಜಾಸ್ತಿ ಇದು ಆಗಲ್ಲ. ಅದೇನಪ್ಪ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿರ್ತೀನಿ, 3 ದಿನನೂ ಬರಲ್ಲ. ಅದಕ್ಕೆ ಬ್ಯಾಡಕ್ಕ ಅಂತ ಇಟ್ಟೀನಿ. ಒಂದು ಎಲೆಕ್ಟ್ರಿಕಲ್ ತೊಗೊಂಡ್ಬಿಡ್ಬೇಕು ಒಂದಿಷ್ಟು ದಿನ. ಹೆಂಗೂ ಅಕ್ಕನ ಮನ್ಯಾಗ ಕರೆಂಟ್ ಫ್ರೀ ಐತಿ, ಚಲೋ ಆಗತ್ತಾ. ಆದರೆ ನನ್ನ ಹತ್ರ ರೊಕ್ಕಿಲ್ಲ ಈಗ. ಈಗಂತರೂ ಹೆಣ್ಮಕ್ಳಿಗೆ ಈ ಥರ ಏನಾರು ಮಾಡೋಕೆ ಲೋನ್ ಅಂತೂ ಕೊಡ್ತಾರೆ. ಅದ್ರೊಳಗನ ನೀನು ಒಂದು ಬೈಕ್ ತಗೋ. ಬಿಸ್ನೆಸ್ ಮಾಡೋಕ್ಕೋಸ್ಕರ, ಲೇಡೀಸ್ದು ಎಂಪವರ್ಮೆಂಟ್ ಬೆಳ್ಸೋಕ್ಕೋಸ್ಕರ, ಸ್ವಾವಲಂಬಿಯಾಗಿ ಬದುಕಲಿ ಹೆಣ್ಮಕ್ಳು ಅಂತೇಳಿ ಗೌರ್ಮೆಂಟ ಒಂದಿಷ್ಟು ಸ್ಕೀಮ್ಗಳಿರ್ತಾವೆ. ಅದ್ರ ಪ್ರಕಾರ ನಾವು ಪಂಚಾಯತಿಗೆ ಹೋಗಿ ಅಪ್ಲೈ ಮಾಡೋಣ. ಅದ್ರ ಪ್ರಕಾರ ಮುಂದೆ ಏನು ಮಾಡ್ಬೇಕಂತ ನೋಡೋಣ. ಏನಂತಿ? ಸರಿ. ಈ ಬಿಸ್ನೆಸ್ ಲೋನು ನಾವು ಕೇಳಿದಷ್ಟು ಅವ್ರು ಕೊಡಲ್ಲ ಅಂತ ಹೇಳಾರಲ್ಲ ದೀಪಕ್ ಈಗ. ಮತ್ತು ನೋಡು ಏನು ಮಾಡೋಣ ಅಂತಿ? ತಲೆ ಕೆಸ್ಕೊಬೇಡ, ನಾ ಅದೀನಲ್ಲ. ಗೌರ್ಮೆಂಟಿಂದನೂ ಸಹಾಯ ತಗೊಳ್ಳೋಣ, ಅಲ್ಲಿಂದನೂ ಸಬ್ಸಿಡಿ ಕೊಡ್ತಾರೆ ತಗೊಳ್ಳೋಣ. ಮತ್ತು ಗೌರ್ಮೆಂಟಿಂದಲೂ ಇದು ಬ್ಯಾಂಕ್ನೊಳಗೆ ಲೋನ್ ತೊಗೊಳೋಣ. ಲೋನ್ ತೊಗೊಂಡು ನೀ ಅನ್ಕೊಂಡಿರೋ ಥರ ನೀನು ಬಿಸ್ನೆಸ್ನ ಶುರು ಮಾಡೋಣ. ಓಕೆನಾ? ಸರಿ, ಹೊರಡೋಣ ಬಾ, ಹೊತ್ತಾಗುತ್ತೆ ಸುಮ್ಮನೆ. ಯವ್ವ ಪ್ರತಿಭಾ, ಏ ತಂಗಿ, ಅಯ್ಯಯ್ಯೋ ಇವರಿಬ್ಬರು ಇದಕ್ಕೆ ಹೋಗ್ಯಾರಲ್ಲ ಹಿತ್ತಲ್ದಾಗ. ಫೋನ್ ಬರುತ್ತಾ ರೀ? ಹಲೋ ಹಲೋ, ಅತ್ತಿಯರ, ನಾನು ರೀ ಸುಮಿತ್ರಾ. ಹೇಳವಾ ಸುಮಿತ್ರಾ, ಆರಾಮದಿಯಾ ತಾಯಿ? ನಿಮ್ಮ ಮಾವ ಫೋನ್ ಬಿಟ್ಟು ಹೊರಗೆ ಹೋಗ್ಯಾರ ನೋಡವ. ಅದು ನಮ್ಮ ಪೂಜಾ ಮತ್ತು ಆಕಿ ಗಂಡ ಬಂದಿದ್ರ, ಅದಕ್ಕೆ 3 ಮಂದಿ ಹಂಗೆ ಅಡ್ಡಾಡ್ಕೊಂತ ಹೊಲದ ಕಡೆ ಹೋಗ್ಬರ್ತೀವಂತ ಹೋದ್ರು. ಅದಕ್ಕೆ ನಿಮ್ಮ ಮಾವನ ಫೋನ್ ಮನ್ಯಾಗ ಐತಿ ನೋಡವ, ನಾ ಎತ್ತಿದೆ. ಏನವ, ಆರಾಮದಿಯಾ ಯವ್ವ? ಹುಡುಗರು ಆರಾಮದಾರ ತಾಯಿ? ಏನು ಮಾಡಕತ್ತಿದ್ದೇವ? ಅತ್ತಿಯರ, ನಾ ಆರಾಮದೀನಿ ರೀ, ಹುಡುಗರು ಆರಾಮದಾರ್ರಿ. ನೀವು ಎಲ್ಲರೂ ಆರಾಮದಿರಿ? ಪೂಜಾ ಆರಾಮದಲ್ರಿ? ಆಮೇಲೆ ಪ್ರತಿಭಾ ಹೆಂಗದಲ್ರಿ? ಪೂಜಾ ಆರಾಮದಾಳವ. ಅದು ಆಕಿ ಗೊತ್ತಲ್ಲ, ಅವ್ರ ಅತ್ತಿ ಕಿರಿಕಿರಿ ಮಾಡ್ತಾಳ, ಆದರೂ ಯಾಕ ಕಳ್ಸಾಳ. ಪೂಜಾ ಅಲ್ಲ, ಸುಮನ ಅಲ್ಲವಾ? ಮತ್ತೆ ಮರ್ತುಬಿಟ್ಟು ಏನು ನೀ ಪೂಜಾ ಅಂತೀನೋ ನಾನು. ಸುಮನ ಚೇಂಜ್ ಮಾಡೀನಿ ಹೆಸರು. ಸುಮನ ಆರಾಮದಾಳ, ಗೊತ್ತಲ್ಲ ನಿನಗೆ. ಅವ್ರ ಅತ್ತಿ ಕಿರಿಕಿರಿ 2 ದಿನ ಇದ್ದಕ್ಕಿನಂತ ಬಂದೈತಿ, ಹೋಗುತ್ತಂತ ನಾಳೆ. ಮತ್ತೆ ಹೌದ್ರಿ, ಅದು ಅತ್ತಿಯರ ಮಾವಾರಿಲ್ಲನ್ರಿ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಈಗ ಏನಾತ ಸುಮಿತ್ರಾ? ನಿಮ್ಮ ಮಾವ ಫೋನ್ ಬಿಟ್ಟು ಹೋಗ್ಯ ನೋಡು. ಒಂದು ಕೆಲಸ ಮಾಡ, ನಮ್ಮ ಪ್ರಸಾದಿಗೆ ಫೋನ್ ಮಾಡ. ನಮ್ಮ ಪ್ರಸಾದಿ ಹತ್ರ ಐತಲ್ಲ, ಫೋನಿಗೆ ಎತ್ತನ್ನೋ ನಿಮ್ಮ ಮಾವ. ಅವರಿಗ್ರಿ ಅತ್ತಿಯರ ಬ್ಯಾಡ್ತಾಡ್ರಿ, ಯಾಕಂದ್ರೆ ಸುಮ್ಮನ ಗಂಡನೂ ಅದಾನ ಅಂತೀರಿ. ನಿಮ್ಗೆ ಹೇಳ್ತೀನಿ ವಿಷಯ ಏನಂತ ಹೇಳಿ. ಅತ್ತಿಯರ, ನಿಮ್ಮ ಮಗನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಯಾರ್ರಿ. ಏನು ಹೇಳಕತ್ತಿ ನೀನು? ಯಾರನ್ನ? ಪ್ರತಾಪನ್ನ? ಈಗ ಏನಾತ? ಅತ್ತಿಯರ, ಏನಾಯ್ತು ಏನೋ ನನಗೆ ಗೊತ್ತಿಲ್ರಿ. ಲಂಚ ತಗೋಬೇಕಾದಾಗ ಸಿಕ್ಕಿಬಿದ್ರಂತ್ರಿ, ಅದಕ್ಕೆ ಕರ್ಕೊಂಡು ಹೋದ್ರಿ ಪೊಲೀಸರು. ಅಷ್ಟೇ ನನಗೆ ಗೊತ್ತು ವಿಷಯ, ಉಳ್ಕಿದ್ ನನಗೇನು ಗೊತ್ತಿಲ್ಲ. ಹೌದಾ? ಅಯ್ಯಯ್ಯ, ಇದಕ್ಕೆಷ್ಟು ಹೇಳ್ತಿದ್ವಿ ನೋಡು. ಉರಿ ಬಾಡಲ್ಲ ಅಂದ್ರೆ ಕೇಳಲಿಲ್ಲವ. ಈಗ ಅಲ್ಲ, ನಮಗೆ ಫೋನ್ ಮಾಡಿಲ್ಲಲ್ಲಿವ. ಈಗ ನಿಮ್ಮ ಮಾವ ನೋಡಿ ಫೋನ್ ಬಿಟ್ಟು ಹೋಗ್ಯಾನ. ಆತ ನಾನು
ಮೊದ್ಲು ಪ್ರಸಾದಿಗೆ ಫೋನ್ ಮಾಡಿ ಬಾ ಅಂತ ಹೇಳ್ತೀನಿ. ಅವ ಅತ್ತಿಂದ ತಗ ಹೋಗ್ತೀನಿ ಅಂತ ಹೇಳಿದ, ಗಾಡಿ ತೊಗೊಂಡು ಹೋಗ್ಯಾನ ನಮ್ಮ ಸುಮ್ಮನ ಗಂಡ. ಅವ ಹಂಗೆ ಹೊಕ್ಕನ, ಇವರಿಬ್ರು ಬರ್ತಾರ, ಅದು ಏನನ್ನೋದು ನಾ ಮಾತಾಡ್ತೀನಿ. ಈ ನನಗಂಕ್ರ ಕೈಕಾಲ ಆಡ್ವಲ್ವಲ್ಲೇ ಸುಮಿತ್ರಿ, ಏನು ಮಾಡೋದ್ಲೇ ಸುಮಿತ್ರಿ? ಇವತ್ತೀರ ಗಾಬರಿ ಆಗ್ಬೇಡ್ರಿ, ಮಾವರು ನೋಡ್ಕೊಂತಾರ, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತೀರಿ? ಇವ್ರದ್ದು ಫೋನ್ ನಿಮಗೇನ್ರ ಮಾಡ್ಯಾರೇನ? ಫೋನ್ ನಿಮ್ಮ ಹತ್ರದಾಗ ಇಟ್ಕೊಳ್ರಿ. ನೀವು ಫೋನ್ ಎಲ್ಲ ಇಟ್ಟು ಎಲ್ಲೆಲ್ಲ ಅಡ್ಡಾಡ್ತೀರಿ, ಮತ್ತೆ ಅವ್ರು ಫೋನ್ ಮಾಡಿದ್ರು ಗೊತ್ತಾಗಲ್ಲ ನಿಮ್ಗೆ. ಇಲ್ಲಿ ಬಿಡಯವ, ಅದ ಜಗ್ಗೈತಿ. ಅದು ಮೊದ್ಲದಾದ್ರ ಒಟ್ಟ ಅದು ಕೇಳ್ತಿದ್ದಿಲ್ಲ, ಶಬ್ದನ ಇದ್ದಿದ್ದಿಲ್ಲ, ಜೋರು ಸೌಂಡ ಬರ್ತಿದ್ದಿಲ್ಲ, ಕೇಳ್ತಿದ್ದಿಲ್ಲ. ಈಗ ಕೇಳ್ತೈತಿ. ಚಲೋ ಫೋನ್ ಕೊಡ್ಸಾನ ನಮ್ಮ ಇವ ಪ್ರಸಾದಿ. ಆತ್ ತಗೋ, ನಾನು ಮೊದ್ಲು ನಿಮ್ಮ ಮಾವು ಫೋನ್ ಮಾಡಿ ವಿಷಯ ಹೇಳ್ತೀನಿ. ಏನು ಎಲ್ಲಿ ಕರ್ಕೊಂಡು ಹೋಗ್ಯಾರಂತ ಏನ್ರ ಗೊತ್ತನ? ಏನು ವಿಷಯನೂ ಹೇಳುವಲ್ಲ ಅವ, ಹಿಂಗೆ ಹೇಳ್ತಿದ್ದೀನಿ ನೀನು. ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ನಂಗೆ ಸಮಾಧಾನ ಆಗವಲ್ದು.